ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ. ಓಂ ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 17/4/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ನೀವು ಕಾಡು ಪ್ರಾಣಿಗಳಂತಿದ್ದೀರಿ ಅಲ್ಲವೇ? ಕೋತಿಗಿಂತಲೂ ಕಡೆಯಾಗಿದ್ದೀರಿ. ನೀವು ಹೇಳುತ್ತೀರಿ, ಬಾಬಾ ಹೌದು, ನಾವು ಕೋತಿಗಿಂತಲೂ ಕಡೆಯಾಗಿದ್ದೆವು. ಈಗ ತಂದೆ ಬಂದು ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ತಂದೆ ಹೇಳುತ್ತಾರೆ, ಈ ರಾವಣನ ಮೇಲೆ ವಿಜಯ ಪಡೆಯುವುದರಿಂದ ನೀವು ದೇವತೆಗಳಾಗುತ್ತೀರಿ. ಅದೇ ಮನುಷ್ಯರು ದೇವತೆಗಳು, ಮತ್ತೆ ಅದೇ ಮನುಷ್ಯರು ಅಸುರರಾಗುತ್ತಾರೆ. ಓಂ ನಮಃ ಶಿವಾಯ. ಬೇಹದ್ದಿನ ತಂದೆಯ ನೆನಪಿನಲ್ಲಿರಿ ಮತ್ತು ಬೇಹದ್ದಿನ ಸುಖಧಾಮದ ನೆನಪಿನಲ್ಲಿರಿ. ಇದು ನೆನಪಿನ ಯಾತ್ರೆಯಾಗಿದೆ. ಪ್ರಾಕ್ಟಿಕಲ್ ಆಗಿ ಆತ್ಮ ಮತ್ತು ಪರಮಾತ್ಮನ ಮೇಳವಾಗಿದೆ. ಯಾವಾಗ ನೀವು ನಿಮ್ಮ ಸೆಂಟರ್ನಲ್ಲಿರುತ್ತೀರೋ ಆಗ ಇದು ಮೇಳವಲ್ಲ. ದೂರವಿದ್ದೀರಿ ಅಲ್ಲವೇ? ಇಲ್ಲಿ ನೀವು ತಂದೆಯ ಸಮ್ಮುಖದಲ್ಲಿದ್ದೀರಿ. ಆತ್ಮಗಳು ಮತ್ತು ಪರಮಾತ್ಮನ ಸಮ್ಮುಖದಲ್ಲಿದ್ದಾರೆ. ಏಕೆಂದರೆ ಇಲ್ಲಿ ಪರಮಪಿತ ಪರಮಾತ್ಮ ಆತ್ಮಗಳಿಗೆ ಓದಿಸುತ್ತಾರೆ, ಅಲ್ಲಿ ಆತ್ಮಗಳು ಆತ್ಮಗಳಿಗೆ ಓದಿಸುತ್ತವೆ. ಇಲ್ಲಿ ತಂದೆ ಕುಳಿತು ಓದಿಸುತ್ತಾರೆ. ಬಹಳ ವ್ಯತ್ಯಾಸವಿರುತ್ತದೆ. ಅಲ್ಲಿ ನೀವು ಸಹೋದರರ ಪರಿವಾರದಲ್ಲಿರುತ್ತೀರಿ. ಇಲ್ಲಿ ತಂದೆ ಮತ್ತು ಮಕ್ಕಳಿದ್ದಾರೆ. ಆದ್ದರಿಂದ ಮಧುಬನದ ಗಾಯನವಿದೆ. ಮಧುಬನದಲ್ಲಿ ಮುರುಳಿ ನಡೆಯುತ್ತದೆ. ಮುರುಳಿ ಬಾಯಿಂದ ನುಡಿಯುತ್ತದೆ ಎಂದು ಮಕ್ಕಳಿಗೂ ಗೊತ್ತಿದೆ. ಆದ್ದರಿಂದ ಗೋಮುಖಕ್ಕೆ ಯಾತ್ರೆ ಮಾಡಲು ಹೋಗುತ್ತಾರೆ. ಕಟ್ಟಿಗೆಯ ಕೊಳಲಿಂದ ಅಂದ್ರೆ ಇವತ್ತೇನ್ ಕೊಳಲನ್ನ ತೋರಿಸ್ತಾರೆ, ಆ ಕಟ್ಟಿಗೆಯ ಕೊಳಲಿನಿಂದ ಅದು ತಾನಾಗಿಯೇ ನಾದ ಬರುವುದಿಲ್ಲ. ಅದನ್ನ ಯಾರು ಬೇಕಾದರೂ ನುಡಿಸಬಹುದು. ಸಣ್ಣ ಮಕ್ಕಳು ನುಡಿಸುತ್ತಾರೆ. ಇದಂತೂ ಜ್ಞಾನ ಮುರುಳಿಯಾಗಿದೆ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಉಳಿದಂತೆ ಮನುಷ್ಯರ ಸುಳ್ಳು ಗೀತೆಯನ್ನು ಏನು ಕೇಳಿದ್ದೀರೋ ಅದರಿಂದ ದುರ್ಗತಿಯೇ ಆಗಿದೆ. ಮತ್ತು ಜ್ಞಾನ ಸಾಗರ ಪರಮಪಿತ ಪರಮಾತ್ಮನು ಹೇಳಿದ ಗೀತೆಯಿಂದ ಸದ್ಗತಿಯಾಗುತ್ತದೆ. ಅರ್ಧ ಕಲ್ಪ ದುರ್ಗತಿ, ಅರ್ಧ ಕಲ್ಪ ಸದ್ಗತಿ. ಇದು ಗೀತೆಯ ಕಾರಣದಿಂದಲೇ ಆಗುತ್ತದೆ. ನೀವು ಗೀತೆಯ ಕಾರಣವನ್ನು ತಿಳಿಸಲೇಬೇಕು. ಬಹಳಷ್ಟು ಮಕ್ಕಳು ತಪ್ಪು ಮಾಡುತ್ತಾರೆ. ಕ್ಲಿಯರ್ ಆಗಿ ತೋರಿಸುವುದಿಲ್ಲ, ಹೆದರುತ್ತಾರೆ. ಮನುಷ್ಯರು ಗಲಾಟೆ ಮಾಡುತ್ತಾರೋ ಏನೋ ಎಂದು. ಏಕೆಂದರೆ ಮನುಷ್ಯರಂತೂ ಪ್ರಾಣಿ ಕೋತಿಯ ಸಮಾನರಾಗಿದ್ದಾರೆ ಅಲ್ಲವೇ? ಹಾಗಾಗಿ ಗುರುಗುರು ಎನ್ನುತ್ತಿರುತ್ತಾರೆ. ಪ್ರತಿಯೊಬ್ಬ ಮಕ್ಕಳಿಗೂ ಗೊತ್ತಿದೆ, ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆ. ಸ್ವರ್ಗ ಹೇಗಿರುತ್ತದೆ ಎಂದು ಬುದ್ಧಿಯಲ್ಲಿರಬೇಕು. ಅಲ್ಲಿ ಎಷ್ಟೊಂದು ಶಾಂತಿ ಇರುತ್ತದೆ. ಭಾರತದಲ್ಲಿ ಚಿನ್ನದ ಅರಮನೆಗಳು ಮೊದಲಾದವುಗಳು ಹೇಗೆ ನಿರ್ಮಾಣವಾಗುತ್ತವೆ? ಎಲ್ಲವೂ ಚಿನ್ನವೇ ಚಿನ್ನ ಇರುತ್ತದೆ. ಆತ್ಮವು ಕಂಚನ, ಶರೀರವೂ ಕಂಚನವಾಗಿರುತ್ತದೆ. ಅದಂತೂ ಚಿನ್ನದ ಪ್ರಪಂಚವಾಗಿದೆ. ಅದನ್ನು ಪಾರಸ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಮನುಷ್ಯರ ಬುದ್ಧಿಯು ಕಂಚನವಾಗುತ್ತದೆ. ಅರಮನೆಗಳು ಮೊದಲಾದವು ಎಷ್ಟೊಂದು ಶೋಭಾಯಮಾನವಾಗಿರುತ್ತವೆ. ಚೈತನ್ಯ ದೇವತೆಗಳು ಇರುತ್ತಾರೆ. ನಂತರ ಮಂದಿರಗಳು ಎಷ್ಟೊಂದು ಶೋಭಾಯಮಾನವಾಗಿ ನಿರ್ಮಾಣವಾಗುತ್ತವೆ. ನಾವಂತೂ ಇಲ್ಲಿ ನಿರ್ಮಿಸಲು ಸಾಧ್ಯವಿಲ್ಲ, ಮಾಡೆಲ್ ಕೂಡ ಮಾಡಲು ಸಾಧ್ಯವಿಲ್ಲ. ಅಲ್ಲಿ ಎಷ್ಟೊಂದು ಶಾಂತಿ ಇರುತ್ತದೆ. ಸಾಗರವು ಬಹಳ ಶಾಂತವಾಗಿರುತ್ತದೆ. ಅಷ್ಟೊಂದು ಅಲೆಗಳು ಇರುವುದಿಲ್ಲ. ಎಲ್ಲರೂ ಶೀತಲವಾಗಿರುತ್ತಾರೆ. ನಾವು ನಮ್ಮ ಪ್ಯಾರಡೈಸ್ ಅನ್ನು ನಿರ್ಮಿಸುತ್ತಿದ್ದೇವೆ ಎಂದು ನೀವು ಮಕ್ಕಳ ಬುದ್ಧಿಯಲ್ಲಿರಬೇಕು. ನೀವು ನಿಮ್ಮ ರಾಜ್ಯ ಭಾಗ್ಯವನ್ನು ಹೇಗೆ ಕಳೆದುಕೊಂಡಿರಿ ಮತ್ತೆ ಹೇಗೆ ಪಡೆಯುತ್ತೀರಿ ಎನ್ನುವುದನ್ನು ತಂದೆ ತಿಳಿಸಿದ್ದಾರೆ. ರಾವಣ 5 ವಿಕಾರಗಳು ನಿಮ್ಮ ರಾಜ್ಯವನ್ನು ಕಸಿದುಕೊಂಡಿವೆ. ಇದರಲ್ಲಿ ಯುದ್ಧ ಇತ್ಯಾದಿಗಳ ಯಾವುದೇ ಮಾತು ಬರುವುದಿಲ್ಲ. ರಾಜ್ಯವನ್ನು ಕಳೆದುಕೊಂಡಿದ್ದು ಯುದ್ಧವಿಲ್ಲದೆ, ಮತ್ತೆ ವಿಜಯವನ್ನು ಯುದ್ಧವಿಲ್ಲದೆ ಪಡೆಯುತ್ತೀರಿ. ಇದು ಬೇಹದ್ದಿನ ಮಾತಾಗಿದೆ ಅಲ್ಲವೇ? 5 ವಿಕಾರಗಳ ಕಾರಣದಿಂದಲೇ ನೀವು ಸೋತಿದ್ದೀರಿ. ಮತ್ತೆ ಅವುಗಳ ಮೇಲೆ ನೀವು ವಿಜಯ ಪಡೆಯುತ್ತೀರಿ. ಇದರಲ್ಲಿ ಯುದ್ಧ ಇತ್ಯಾದಿಗಳ ಪ್ರಶ್ನೆಯೇ ಹೇಳುವುದಿಲ್ಲ. ಈಗ ನೀವು ರಾವಣ ಅರ್ಥಾತ್ 5 ವಿಕಾರಗಳ ಮೇಲೆ ವಿಜಯ ಪಡೆಯುವುದರಿಂದ ನೀವು ಮತ್ತೆ ನಿಮ್ಮ ಸ್ವರ್ಗದ ಮಾಲೀಕರಾಗುತ್ತೀರಿ. ಯಾವುದೇ ಯುದ್ಧ ಇತ್ಯಾದಿಗಳಿಲ್ಲದೆ, ಏಣಿಯ ಚಿತ್ರದಲ್ಲೂ ಯಾವುದೇ ಯುದ್ಧ ಜಗಳಗಳಿಲ್ಲ. ಗೀತೆಯಲ್ಲಿ ಮತ್ತೆ ಯುದ್ಧದ ಮೈದಾನವನ್ನು ತೋರಿಸಿದ್ದಾರೆ, ಅದಂತೂ ಇಲ್ಲ. ರಾಜ್ಯವನ್ನು ನೀವು ಶಿಕ್ಷಣದಿಂದ ಪಡೆಯುತ್ತೀರಿ. ಇದು ಪಾಠಶಾಲೆಯಾಗಿದೆ ಅಲ್ಲವೇ? ಇದರಲ್ಲಿ ಸ್ಥೂಲ ಪರಿಶ್ರಮ ಸ್ವಲ್ಪವೂ ಇಲ್ಲ. ತಂದೆ ಹೇಳುತ್ತಾರೆ, ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತಿದ್ದೀರೋ ಇದೆಲ್ಲವೂ ವಿನಾಶವಾಗುವ ವಸ್ತುಗಳಾಗಿವೆ.
ಈಗ ನಿಮ್ಮನ್ನು ತ್ರಿನೇತ್ರಿಯನ್ನಾಗಿ ಮಾಡಲಾಗುತ್ತದೆ. ತ್ರಿನೇತ್ರಿಯಾಗುವುದರಿಂದ ನೀವು ತ್ರಿಕಾಲದರ್ಶಿಗಳಾಗುತ್ತೀರಿ. ತ್ರಿಕಾಲದರ್ಶಿಗಳಾಗುವುದರಿಂದ ತ್ರಿಲೋಕಿನಾಥರಾಗುತ್ತೀರಿ. ಕೃಷ್ಣನನ್ನು ತ್ರಿಲೋಕಿನಾಥ ಎನ್ನುತ್ತಾರೆ, ಶಿವನನ್ನು ತ್ರಿಲೋಕಿನಾಥ ಎನ್ನುವುದಿಲ್ಲ. ಹೌದು, ಅವರು ತ್ರಿಲೋಕಿನಾಥರಾಗುವ ಜ್ಞಾನವನ್ನು ಕೊಡುತ್ತಾರೆ. ವೈಕುಂಠನಾಥ, ಈ ಟೈಟಲ್ ಕೂಡ ಕೃಷ್ಣನದ್ದಾಗಿದೆ. ಅಮರನಾಥ ಎಂದು ಮತ್ತೆ ಶಿವನಿಗೆ ಹೇಳುತ್ತಾರೆ. ಅಮರಪುರಿಗೆ ನೀವು ಹೋಗುತ್ತೀರಿ, ಅಲ್ಲಿ ಮೃತ್ಯು ಅಂತೂ ಇಲ್ಲ. ಈ ಎಲ್ಲಾ ಜ್ಞಾನ ನೀವು ಮಕ್ಕಳು ಮಂಥನ ಮಾಡಬೇಕು. ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಇಡೀ ದಿನ ಶಿಕ್ಷಣವೇ ಇರುತ್ತದೆ ಅಲ್ಲವೇ? ನಿಮ್ಮ ಬುದ್ಧಿಯಲ್ಲೂ ಕೂಡ ಇದೇ ಶಿಕ್ಷಣ ಇದೆ. ಅವರದ್ದು ಹದ್ದಿನದ್ದು ಶಿಕ್ಷಣ, ನಿಮ್ಮದು ಬೇಹದ್ದಿನ ಜ್ಞಾನವಾಗಿದೆ. ಅವರು ವಿದ್ಯಾರ್ಥಿಗಳಾಗಿದ್ದರೆ ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ಇಲ್ಲಿಯಂತೂ ಸಣ್ಣ ಮಕ್ಕಳು, ಯುವಕರು, ವೃದ್ಧರು ಇತ್ಯಾದಿ ಎಲ್ಲರೂ ಒಟ್ಟಿಗೆ ಓದುತ್ತಾರೆ. ಆ ಯೂನಿವರ್ಸಿಟಿ ಮುಂತಾದವುಗಳಲ್ಲಿ ಕೇವಲ ಯುವಕರು ಮಾತ್ರ ಓದುತ್ತಾರೆ. ವಿಕಾರಿ ದೃಷ್ಟಿ ಇರುತ್ತದೆ. ನಿಮಗೆ ಜ್ಞಾನದ ಮೂರನೇ ನೇತ್ರ ಏನು ಸಿಗುತ್ತದೆಯೋ ಇದು ನಿರ್ವಿಕಾರಿ ದೃಷ್ಟಿಯಾಗಿದೆ. ಆತ್ಮಗಳು ಸಹೋದರರಾಗಿದ್ದಾರಲ್ಲವೇ? ನಾವು ಆತ್ಮಗಳಿಗೆ ತಂದೆ ಓದಿಸುತ್ತಿದ್ದಾರೆ. ಅವರು ಶಿವಬಾಬಾ, ಬಾಬಾ ಕೂಡ ಆಗಿದ್ದಾರೆ, ಜ್ಞಾನ ಸಾಗರ ಆಗಿದ್ದಾರೆ. ನಮಗೆ ಓದಿಸುತ್ತಾರೆ. ಪ್ರಾಕ್ಟಿಕಲ್ ಆಗಿ ಎಲ್ಲರ ಸದ್ಗತಿಯನ್ನು ಮಾಡುತ್ತಾರೆ. ಶಿವಬಾಬಾ ಹೊರಟು ಹೋಗುತ್ತಾರೆ. ಟೀಚರ್ ಇಲ್ಲಿಯೇ ಕುಳಿತಿರುತ್ತಾರೆ. ಬೇರೆ ಗುರುವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಎಂದೇನಿಲ್ಲ. ಇಲ್ಲ, ಗುರುವಿನ ಮೆರವಣಿಗೆ ಇರುವುದೇ ಇಲ್ಲ. ಶಿವನ ಮೆರವಣಿಗೆಯ ಗಾಯನವಿದೆ. ಹಾಗಾದರೆ ಅವಶ್ಯವಾಗಿ ಏನಾದರೂ ಅರ್ಥವಿರುತ್ತದೆ ಅಲ್ಲವೇ? ತಂದೆಯೇ ಕುಳಿತು ತಿಳಿಸುತ್ತಾರೆ. ನಾವು ಪವಿತ್ರರಾದರೆ ತಂದೆಯ ಜೊತೆ ಹೋಗುತ್ತೇವೆ, ಇಲ್ಲದಿದ್ದರೆ ಮತ್ತೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖ ಮತ್ತು ಶಾಂತಿಯ ಆಸ್ತಿ ಸಿಗುತ್ತದೆ. ಲೌಕಿಕ ತಂದೆಯಿಂದಂತೂ ಸಿಗಲು ಸಾಧ್ಯವಿಲ್ಲ. ಇದು ಬೇಹದ್ದಿನ ಮಾತಾಗಿದೆ. ನೀವು ಬೇಹದ್ದಿನ ತಂದೆಯಿಂದ ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ. ಸುಖ ಮತ್ತು ಶಾಂತಿ ಬೇಹದ್ದಿನದ್ದು ಸಿಗುತ್ತದೆ. ನಂತರ ಆ ಬೇಹದ್ದಿನ ಆಸ್ತಿಯು 21 ಪೀಳಿಗೆಯದ್ದಾಗಿದೆ. 21 ಜನ್ಮಗಳಲ್ಲ, 21 ಪೀಳಿಗೆ, ಅರ್ಥಾತ್ ನಿಮ್ಮ ವೃದ್ಧಾಪ್ಯದವರೆಗೆ. ಅಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ. ಅಂದ್ರೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇಲ್ಲ. ಇಲ್ಲಿ ಆಕಸ್ಮಿಕವಾಗಿ ಯಾರಾದರೂ ಸಾಯುತ್ತಾರೆ, ಇಡೀ ಕುಟುಂಬವೇ ಸಾಯುತ್ತದೆ. ಆಕ್ಸಿಡೆಂಟ್ ಆದರೆ ಇಡೀ ಕುಟುಂಬವೇ ಸಾಯುತ್ತದೆ. ಅಲ್ಲಿ ಈ ಮಾತುಗಳೇ ಇರುವುದಿಲ್ಲ. ಸಾಗರವು ಇಲ್ಲಿ ಅಲೆಗಳೆದ್ದಷ್ಟು ಅಲ್ಲಿ ಅಲೆಗಳೇಳುವುದಿಲ್ಲ. ಪ್ರಕೃತಿ ನಿಮ್ಮ ದಾಸಿಯಾಗುತ್ತದೆ. ಈಗ ನೀವು ಪ್ರಕೃತಿಯ ದಾಸರಾಗಿದ್ದೀರಿ. ಇಲ್ಲಿ ನೀವು ಡೈರೆಕ್ಟ್ ಆಗಿ ಕೇಳುತ್ತೀರಿ, ಹಾಗಾಗಿ ನಿಮಗೆ ಖುಷಿಯೂ ಆಗುತ್ತದೆ, ಧಾರಣೆಯೂ ಚೆನ್ನಾಗಿ ಆಗುತ್ತದೆ. ಆದರೆ ಮಾಯೆ ಇದೆ ಅಲ್ಲವೇ? ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯನ್ನು ಆರಿಸಿ ಬಿಡುತ್ತದೆ. ಸೆಕೆಂಡಿನಲ್ಲಿ ತಕ್ಷಣ ಜೀವನ್ಮುಕ್ತಿ ನಿಮಗೆ ಸಿಗುತ್ತದೆ. ಆದರೂ ಮಾಯೆಯ ಗಾಳಿ ಎಷ್ಟೊಂದು ಬರುತ್ತದೆ ಎಂದರೆ ತಕ್ಷಣ ಜೀವನ್ಮುಕ್ತಿಯನ್ನು ಆರಿಸಿಬಿಡುತ್ತದೆ. ನಿಶ್ಚಯವಾಗಲು ಬಹಳ ತಡವಾಗುವುದಿಲ್ಲ. ನಂತರ ಸಂಶಯ ಬರಲು ತಡ ಹಿಡಿಯುವುದಿಲ್ಲ. ಯಾವುದಾದರೊಂದು ಸಂಶಯದಲ್ಲಿ ಬಂದು ಓದುವುದನ್ನೇ ಬಿಟ್ಟು ಬಿಡುತ್ತಾರೆ. ಸ್ಕೂಲಿಗೆ ಬರಲಿಲ್ಲ, ಓದುವುದನ್ನು ಬಿಟ್ಟರೆ ಸತ್ತಂತೆ. ಮಾಯೆಯ ಕೈ ತಾಗಿದ ತಕ್ಷಣ ಬಾಡಿ ಹೋಗುತ್ತಾರೆ. ಒಂದು ಮುಟ್ಟಿದರೆ ಮುನಿ ಗಿಡ ಇರುತ್ತದಲ್ಲವೇ, ಅದಕ್ಕೆ ನಾಚಿಕೆ ಗಿಡ ಎನ್ನುತ್ತಾರೆ. ಸ್ವಲ್ಪ ಕೈ ತಾಗಿದರೂ ಸಾಕು, ಅದು ಬಾಡಿ ಹೋಗುತ್ತದೆ. ತಂದೆಯೂ ಹೇಳುತ್ತಾರೆ, ಮಕ್ಕಳಿಗೆ ನಾಚಿಕೆಯಾಗುವುದಿಲ್ಲವೇ? ಬಾಬಾರವರಾಗಿ ಮತ್ತೆ ಮಾಯೆಯ ಮಕ್ಕಳಾಗುತ್ತೀರಿ ಎಂದರೆ ನಾಚಿಕೆಯಾಗಬೇಕು. ಇಂತಹ ತಂದೆಗೆ ಡೈವೋರ್ಸ್ ಕೊಡುತ್ತೀರಾ? ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಬುದ್ಧಿಯಿಂದ ನಿಶ್ಚಿತಾರ್ಥ ತಂದೆಯೊಂದಿಗೆ ಆದಾಗ ಅವರನ್ನು ನೆನಪು ಮಾಡಿತಾನೆ. ಮತ್ತೆ ಬೇರೆಯವರನ್ನು ಏಕೆ ನೆನಪು ಮಾಡುತ್ತೀರಿ? ಈ ರೀತಿ ಮಾಡುತ್ತೀರೆಂದರೆ ನಾಚಿಕೆ ಆಗಬೇಕು. ವಿಕಾರಿ ದೃಷ್ಟಿಗಳಾಗುತ್ತವೆ. ನಿಶ್ಚಿತಾರ್ಥ ಭಗವಂತನ ಜೊತೆಗಾಗಿದೆ, ಅರ್ಥಾತ್ ಬುದ್ಧಿಯಲ್ಲಿ ಶಿವ ಬಾಬಾರವರ ನೆನಪಿರಬೇಕು. ಸ್ತ್ರೀ ಪುರುಷರದ್ದು ಇಂತಹ ನಿಶ್ಚಿತಾರ್ಥವಾಗುತ್ತದಲ್ಲವೇ? ನೆನಪು ನಿಂತು ಬಿಡುತ್ತದೆ. ಸ್ಕೂಲಿನಲ್ಲಿ ಮಕ್ಕಳು ವಕೀಲ ಶಿಕ್ಷಣವನ್ನು ಓದುತ್ತಾರೆ ಎಂದರೆ ವಕೀಲರ ಜೊತೆಗೆ ಬುದ್ಧಿ ಜೋಡಣೆಯಾಗುತ್ತದೆ. ಅವೆಲ್ಲವೂ ಅದ್ದಿನ ಮಾತುಗಳಾಗಿವೆ. ಇದು ಬೇಹದ್ದಿನ ನಿಶ್ಚಿತಾರ್ಥವಾಗಿದೆ. ಬೇಹದ್ದಿನ ತಂದೆಯಿಂದಲೇ ಆಸ್ತಿಯನ್ನು ಪಡೆಯಬೇಕಿದೆ. ಆ ವಿದ್ಯಾರ್ಥಿಗಳದು ಶಾರೀರಿಕ ಶಿಕ್ಷಣವಾಗಿದೆ. ಅವರಲ್ಲೂ ವಿಚಾರ ಸಾಗರ ಮಂಥನ ನಡೆಯುತ್ತಿರುತ್ತದೆ. ನಿಮ್ಮದು ಆತ್ಮಿಕ ಶಿಕ್ಷಣವಾಗಿದೆ.
ಒಳ್ಳೆಯ ವಿದ್ಯಾರ್ಥಿಗಳು ಯಾರು ಇರುತ್ತಾರೋ ಅವರು ಸದಾ ಏಕಾಂತದಲ್ಲೋಗಿ ಓದುತ್ತಾರೆ. ನಿಮ್ಮ ಶಿಕ್ಷಣ ಕೂಡ ಇಂಥದ್ದೇ ಆಗಿದೆ. ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಜೊತೆಗೆ ಪರಸ್ಪರ ಬೆರೆಯುತ್ತಾರೆ. ಶಿಕ್ಷಣದ ಮೇಲೆಯೇ ಮಾತುಕತೆ ಆಡುತ್ತಾರೆ. ಈ ಬೇಹದ್ದಿನ ಶಿಕ್ಷಣದಲ್ಲಂತೂ ಇನ್ನೂ ಖುಷಿಯಿಂದ ತೊಡಗಿಕೊಳ್ಳಬೇಕು ಮತ್ತು ಗುರಿ ಉದ್ದೇಶ ಕೂಡ ಎದುರಿಗೆ ನಿಂತಿದೆ. ಯಾರದ್ದಾದರೂ ತಂದೆ ಹೊಸ ಅರಮನೆ ಕಟ್ಟಿದರೆ ಖುಷಿಯಾಗುತ್ತದೆ. ಎಲ್ಲರಿಗೂ ತೋರಿಸುತ್ತಾರೆ ನಮ್ಮದು ಹೇಗೆ ನಿರ್ಮಾಣವಾಗುತ್ತಿದೆ ಎಂದು. ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇವರು ಪರಿಶ್ರಮ ಪಟ್ಟು ಬಹಳ ಒಳ್ಳೆಯ ಅರಮನೆ ಕಟ್ಟುತ್ತಿದ್ದಾರೆ ಎಂದು. ನಮ್ಮ ಅರಮನೆಗಳು ಇತ್ಯಾದಿ ಬಹಳ ಚೆನ್ನಾಗಿ ನಿರ್ಮಾಣವಾಗುತ್ತವೆ ಎಂದು ನೀವು ಮಕ್ಕಳಿಗೂ ಗೊತ್ತಿದೆ. ಈಗ ಕೇವಲ ಯಾರು ಸ್ವರ್ಗದ ಮಾಲೀಕರಾಗಿದ್ದಾರೋ ಅವರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಮುಂದೆ ಹೋಗುತ್ತಾ ನಿಮಗೆ ಸ್ವರ್ಗವು ನೋಡಲು ಸಿಗುತ್ತದೆ. ಐಡಿಯಾ ಸಿಗುತ್ತದೆ ನಾವು ಇಂತಹ ಅರಮನೆಗಳನ್ನು ಕಟ್ಟುತ್ತೇವೆ ಎಂದು. ಆದರೆ ಆ ಫೈನಲ್ ಸಾಕ್ಷಾತ್ಕಾರವು ವಿಜಯಮಾಲೆಯ ಮಣಿಗಳಾಗುವವರಿಗೆ ಆಗುತ್ತದೆ. ಮಹಾರಥಿಗಳಾಗಿರುತ್ತಾರೆ. ಬಾಪ್ ದಾದಾರವರ ಹೃದಯದ ಮೇಲೆ ಕುಳಿತಿರುವವರಾಗಿರುತ್ತಾರೆ. ಬಾಬಾ ಇಲ್ಲಿ ಕುಳಿತಾಗ ಯಾರೆಲ್ಲ ನೆನಪಾಗುತ್ತಾರೆ? ಯಾರು ಸೇವಾದಾರಿ ಮಕ್ಕಳಿದ್ದಾರೋ ಅವರು. ಒಮ್ಮೆ ಅಹಮದಾಬಾದ್, ಒಮ್ಮೆ ಬಾಂಬೆ, ಒಮ್ಮೆ ಕಲ್ಕತ್ತಾಗೆ ಹೋಗುತ್ತೇನೆ. ಈ ಮಕ್ಕಳು ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ. ಲೌಕಿಕ ತಂದೆಗೂ ಫಸ್ಟ್ ಕ್ಲಾಸ್ ಮಕ್ಕಳು ನೆನಪಾಗುತ್ತಾರೆ ತಾನೆ. ಯಾರು ಆಜ್ಞೆಯನ್ನೇ ಪಾಲಿಸುವುದಿಲ್ಲವೋ ಅವರನ್ನು ಸ್ವಲ್ಪವೇ ನೆನಪು ಮಾಡುತ್ತಾರೆ. ಬೇಹದ್ದಿನ ತಂದೆಯು ಒಳ್ಳೆಯ ಹೂವುಗಳನ್ನು ನೋಡುತ್ತಾರೆ. ಇದು ಬಹಳ ಒಳ್ಳೆಯ ಹೂವು, ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ. ತಂದೆಯ ಹೃದಯದ ಮೇಲೆ ಕುಳಿತಿರುತ್ತಾರೆ. ದೇಹಾಭಿಮಾನ ಇರುವುದಿಲ್ಲ. ಇಲ್ಲಿ ಸುಖ ಪಡೆಯುವ ದುರಾಸೆ ಇರುವುದಿಲ್ಲ. ಸುಖ ಪಡೆಯುವ ಚಿಂತೆ ಇಟ್ಟುಕೊಳ್ಳುವುದಿಲ್ಲ. ಆತ್ಮಾಭಿಮಾನಿಗಳು ಬಹಳ ಶಾಂತವಾಗಿರುತ್ತಾರೆ. ಕೆಲವೊಂದು ಮುಖ್ಯ ಬ್ರಾಹ್ಮಣಿಯರು ಇಲ್ಲಿಯೇ ಬಹಳ ಆರಾಮಾಗಿರುತ್ತಾರೆ. ದಾಸದಾಸಿಯರನ್ನು ಇಟ್ಟುಕೊಳ್ಳುತ್ತಾರೆ. ಹಾಸಿಗೆಗೆನೆ ಚಹಾ ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ. ಇದನ್ನು ಮಾಡು, ಅದನ್ನು ಮಾಡು ಎಂದು ಹೇಳುತ್ತಾರೆ. ಅವರನ್ನು ಬಾಬಾ ದೇಹಾಭಿಮಾನಿಗಳು ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ಎಷ್ಟೊಂದು ನಿರಹಂಕಾರಿಯಾಗಿದ್ದಾರೆ. ಮಕ್ಕಳಿಗೆ ದೊಡ್ಡ ದೊಡ್ಡ ಮ್ಯೂಸಿಯಂ ಸಿಕ್ಕಿಬಿಟ್ಟರೆ ಸಾಕು, ತಮ್ಮ ಆಜ್ಞೆ ಚಲಾಯಿಸಲು ಶುರು ಮಾಡುತ್ತಾರೆ. ರಾಣಿಯರಂತೆ ನಡೆಯುತ್ತಾರೆ. ತಂದೆಯಂತೂ ಹೇಳುತ್ತಾರೆ, ನಾನು ನಿಮ್ಮ ಅತ್ಯಂತ ವಿಧೇಯ ಸೇವಕ ಆಗಿದ್ದೇನೆ. ನೀವು ನನ್ನನ್ನು ಪತಿತ ಪ್ರಪಂಚದಲ್ಲಿ ಕರೆಯುತ್ತೀರಿ, ಮತ್ತೆ ಯಾವಾಗ ಪಾವನ ಪ್ರಪಂಚದಲ್ಲಿ ಕರೆಯುತ್ತೀರಿ? ನಾನು ಬಂದು ನೋಡಲಿ ನೀವು ಎಂತೆಂತಹ ಒಳ್ಳೆಯ ಅರಮನೆಗಳಲ್ಲಿ ಇರುತ್ತೀರಿ ಎಂದು ಕರೆಯುತ್ತೀರಾ? ನನಗೆ ಹಳೆಯ ಪ್ರಪಂಚದಲ್ಲಿ ಆಮಂತ್ರಣ ಕೊಡುತ್ತೀರಿ? ನಾನು ನಿಮ್ಮ ಭಗವಂತ ಸ್ನೇಹಿತನಾಗಿದ್ದೇನೆ. ಅವರಿಗೆ ಖುದಾ ದೋಸ್ತ್ ಅಲ್ಲಾ ಔಲದ್ದೀನ್ ಎಂದು ಹೇಳುತ್ತಾರೆ. ಮಕ್ಕಳಿಗೆ ಹೊಡೆದಾಗ ಕಾನೂನಿನ ಖಜಾನೆಗಳು ಹೊರಬಂದವು ಎಂದು ತೋರಿಸುತ್ತಾರೆ. ಇದು ಕಥೆಯಾಗಿದೆ. ನಿಮಗೂ ವೈಕುಂಠದ ಸಾಕ್ಷಾತ್ಕಾರವಾಗುತ್ತದೆ. ಮಕ್ಕಳು ಎಲ್ಲದರ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ. ಅಲ್ಲಿ ಹೇಗೆ ಸ್ವಯಂವರವಾಗುತ್ತದೆ, ಮತ್ತೆ ಮಕ್ಕಳು ಹೇಗಿರುತ್ತಾರೆ, ಇವೆಲ್ಲದರ ಸಾಕ್ಷಾತ್ಕಾರ ಮಾಡುತ್ತಿದ್ದರೂ ಈಗ ಅದಿಲ್ಲ. ಹಾಗಾಗಿ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಪುರುಷಾರ್ಥ ಎಂತಹದ್ದನ್ನು ಮಾಡಬೇಕೆಂದರೆ ಇದಾಗಬೇಕು. ಎಷ್ಟು ಹತ್ತಿರ ಬರುತ್ತಾ ಹೋಗುತ್ತೀರೋ ನಿಮಗೆ ಚಿನ್ನ ವಜ್ರಗಳ ಅರಮನೆಗಳು ಹೊಳೆಯುತ್ತಿರುವುದು ಕಾಣಿಸುತ್ತವೆ. ನಾವು ನಮಗಾಗಿಯೇ ಶ್ರೀಮತದಂತೆ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಖುಷಿಯ ಮಾತಾಗಿದೆ ಅಲ್ಲವೇ? ಇದು ಪ್ರಾಕ್ಟಿಕಲ್ ಮಾತಾಗಿದೆ, ಥಿಯರಿಟಿಕಲ್ ಅಲ್ಲ, ಅಂದ್ರೆ ಕಟುಕತೆ ಅಲ್ಲ. ದಿನ ಪ್ರತಿದಿನ ನೀವು ಮಕ್ಕಳಿಗೆ ಖುಷಿಯ ಪಾದರಸ ಮೇಲೇರಬೇಕು. ಲಕ್ಷ್ಮೀನಾರಾಯಣರು ಅವಶ್ಯವಾಗಿ ಹೊಸ ಪ್ರಪಂಚದಲ್ಲಿರುತ್ತಾರೆ ಎಂದು ನಿಮಗೆ ಗೊತ್ತಿದೆ. ನಂತರ 2 ಕಲೆಗಳಾಗುತ್ತವೆ. ಆಗ ಎಷ್ಟೊಂದು ಹೊಸ ಅರಮನೆಗಳು ಇರುವುದಿಲ್ಲ, ಅಷ್ಟೊಂದು ಖುಷಿಯೂ ಇರುವುದಿಲ್ಲ. 2 ಕಲೆಗಳು ವ್ಯತ್ಯಾಸವಾಗುತ್ತದೆ. ತ್ರೇತಾಯುಗವನ್ನು ಸ್ವರ್ಗ ಎನ್ನುವುದಿಲ್ಲ. ಸತ್ಯಯುಗವನ್ನು ಸ್ವರ್ಗ, ತ್ರೇತಾಯುಗವನ್ನು ಸೆಮಿ ಸ್ವರ್ಗ ಎನ್ನುತ್ತಾರೆ. ದ್ವಾಪರ ಯುಗವನ್ನು ನರಕ ಎನ್ನುತ್ತಾರೆ. ದ್ವಾಪರ ಯುಗದಲ್ಲಿ ಆದರೂ ಒಳ್ಳೆಯವರಾಗಿರುತ್ತಾರೆ. ಕಲಿಯುಗದಲ್ಲಂತೂ ಕಲೆಗಳು ಇನ್ನೂ ಕಡಿಮೆಯಾಗುತ್ತವೆ. ಈಗಂತೂ ಕಲಿಯುಗದ ಅಂತ್ಯವಾಗಿದೆ. ಇದನ್ನು ಕುಂಭಿಪಾಕ ನರಕ ಎಂದು ಕರೆಯಲಾಗುತ್ತದೆ, ರೌರವ ನರಕ ಎಂದು ಕರೆಯಲಾಗುತ್ತದೆ. ಕುಂಭಕರ್ಣನ ನಿದ್ರೆಯಲ್ಲಿರುವ ಅಸುರರಾಗಿದ್ದಾರೆ ಅಲ್ಲವೇ? ವಿಕಾರಿಗಳಿಗೆ ಕುಂಭಿಪಾಕ ನರಕದಲ್ಲಿರುವ ಕುಂಭಕರ್ಣ ಎನ್ನುತ್ತಾರೆ. ಎಷ್ಟೊಂದು ಒಳ್ಳೆಯ ಹೆಸರುಗಳಿವೆ.
ಆದರೆ ಮನುಷ್ಯರು ತಿಳಿದುಕೊಳ್ಳುವುದು ಸ್ವಲ್ಪವೇ. ಇವರಿಗೆ ಹಣ ಸಂಪತ್ತು ಬಹಳಷ್ಟಿದ್ದರೆ ತಮ್ಮನ್ನು ಸ್ವರ್ಗದಲ್ಲಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ. ನಾವಂತೂ ತಿಳಿದುಕೊಳ್ಳುತ್ತೇವೆ ಇವರು ಸತ್ಯಯುಗ ತ್ರೇತಾಯುಗದಲ್ಲಿ ಬರುವುದೇ ಇಲ್ಲ ಎಂದು. ನಂತರ ಅಂತ್ಯದಲ್ಲಿ ಬರುತ್ತಾರೆ. ಯಾರು ಸ್ವಲ್ಪವಾದರೂ ಜ್ಞಾನವನ್ನು ಕೇಳುತ್ತಾರೋ ಅವರು ಅವಶ್ಯವಾಗಿ ಬರುತ್ತಾರೆ. ಈ ಜ್ಞಾನ ಇಂತಹದ್ದೇ ಸಿಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಬೇಕು ಮತ್ತು ಶಿಕ್ಷಣದಲ್ಲಿ ವಿಚಾರಸಾಗರ ಮಂಥನ ಮಾಡಬೇಕು. ಈಗ ಸ್ವಲ್ಪ ವಿಚಾರಸಾಗರ ಮಂಥನ ಆಗುತ್ತದೆ. ಮುಂದೆ ಹೋಗುತ್ತಾ ಹೋಗುತ್ತಾ ಹೆಚ್ಚಾಗುತ್ತಿರುತ್ತದೆ. ಸಾವು ಕೂಡ ಅವಶ್ಯವಾಗಿ ಆಗಬೇಕಿದೆ. ನಂತರ ನಿಮ್ಮಲ್ಲಿ ಬಹಳ ಶಕ್ತಿ ಬರುತ್ತದೆ. ಬಹಳಷ್ಟು ಜನ ಬಂದು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಾರೆ. ಬಹಳಷ್ಟು ಸಹಾಯಕರಾಗುತ್ತಾರೆ. ಕೆಲವರು ಹೆಚ್ಚು ಸಹಾಯ ಮಾಡುತ್ತಾರೆ, ಕೆಲವರು ಸ್ವಲ್ಪ. ನೆನಪಂತೂ ಎಲ್ಲರೂ ಮಾಡುತ್ತಾರೆ ತಾನೆ. ನೆನಪಿನ ಯಾತ್ರೆ ಎಂದರೆ ಶಾಂತಿಯನ್ನು ಸ್ಥಾಪನೆ ಮಾಡುವ ಯಾತ್ರೆ. ಆದ್ದರಿಂದ ಹೇಳಲಾಗುತ್ತದೆ, ಪ್ರತಿಯೊಂದು ಮನೆಯನ್ನು ಇಲ್ಲಿ ಸ್ವರ್ಗವನ್ನಾಗಿ ಮಾಡಿ. ಅಲ್ಲಂತೂ ಸ್ವರ್ಗವೇ ಆಗಿದೆ. ಹೇಳುವ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಹೇಳಲಾಗುತ್ತದೆ ಸ್ವರ್ಗವನ್ನಾಗಿ ಮಾಡಿ ಎಂದು. ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಆಲ್ಫ್ ಮತ್ತು ಬೇ ಇದೆ. ಆಲ್ಫ್ ಎಂದರೆ ತಂದೆ, ಬೇ ಎಂದರೆ ಬಾದಶಾಹಿ. ಯಾರು ಬಂದರೂ ಅವರಿಗೆ ಇದನ್ನು ತಿಳಿಸಬೇಕು. ಆಲ್ಫ್ ಬಾಬಾ ಎಂದರೆ ಅಲ್ಲ ಮತ್ತು ಬೇ ಎಂದರೆ ಬಾದಶಾಹಿ. ಆಲ್ಫ್ ಎಂದರೆ ತಂದೆ. ಆಲಿಫ್ನನ್ನು ನೆನಪು ಮಾಡಿದರೆ ಬಾದಶಾಹಿ ಸಿಗುತ್ತದೆ. ಬೇರೆ ಏನು ಹೇಳುವಂಥದ್ದಿಲ್ಲ. ಕೇವಲ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ರಾಜ್ಯ ನಿಮ್ಮದು. ನೀವು ಪೈಗಂಬರರಾಗುತ್ತೀರಿ. ಎಲ್ಲರಿಗೂ ಸಂದೇಶ ಕೊಡುತ್ತೀರಿ. ತಂದೆಯನ್ನು ನೆನಪು ಮಾಡಿದರೆ ಸ್ವರ್ಗದ ರಾಜ್ಯ ನಿಮ್ಮದು. ಯಾರು ಸಂಪೂರ್ಣ ನಿಶ್ಚಯ ಬುದ್ಧಿಯವರಾಗಿರುತ್ತಾರೋ ಮತ್ತು ಬಹಳ ಖುಷಿಯ ಪಾದರಸ ಮೇಲೇರಿರುತ್ತದೆಯೋ ಅವರು ಎಲ್ಲರಿಗೂ ಸಂದೇಶವನ್ನು ತಲುಪಿಸುತ್ತಾರೆ. ಬ್ಯಾಡ್ಜ್ನಲ್ಲೂ 2 ಶಬ್ದಗಳಿವೆ. ಶಿವ ಬಾಬಾರವರನ್ನು ನೆನಪು ಮಾಡುವುದರಿಂದ ಇದಾಗಬೇಕಿದೆ ಅಷ್ಟೇ. ಮತ್ತೆ 84 ಜನ್ಮಗಳ ನಂತರ ಬಂದು ಈ ರೀತಿ ತಮೋಪ್ರಧಾನರಾಗುತ್ತಾರೆ. ಎಷ್ಟೊಂದು ಚೆನ್ನಾಗಿದೆ. ಇವರನ್ನು ನೆನಪು ಮಾಡಿ ಈ ರೀತಿ ಆಗುತ್ತಾರೆ. ಅಂದರೆ ಸಾಧಾರಣ ಮನುಷ್ಯರು ಭಗವಂತನನ್ನು ನೆನಪು ಮಾಡಿ ಲಕ್ಷ್ಮೀ ನಾರಾಯಣರಾಗುತ್ತಾರೆ. ಅವರು ಮತ್ತೆ ಪುನರ್ಜನ್ಮವನ್ನು ಪಡೆಯುತ್ತಾ ಈ ರೀತಿ ಸಾಧಾರಣ ಆಗುತ್ತಾರೆ. ಈಗ ನಾವು ಹಂಸೋ ಇದಾಗುತ್ತಿದ್ದೇವೆ. ಮತ್ತೆ ನಾವೇ ಹಂಸೋ ಅಂದರೆ 84 ಜನ್ಮಗಳ ನಂತರ ನಾವೇ ಸಾಧಾರಣರಾಗುತ್ತೇವೆ. ಮತ್ತೆ ನಾವೇ ಶ್ರೇಷ್ಠರಾಗುತ್ತೇವೆ. ಈ ಚಿತ್ರ ಇಲ್ಲದಿದ್ದರೆ ಅಂದರೆ ಲಕ್ಷ್ಮೀನಾರಾಯಣರ ಚಿತ್ರ ಇಲ್ಲದಿದ್ದರೆ ತಿಳಿಸುವುದು ಸ್ವಲ್ಪ ಕಷ್ಟವಾಗುತ್ತಿತ್ತು. ತಂದೆ ಬ್ರಹ್ಮಾರವರ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ಹಾಗಾಗಿ ಮತ್ತೆ ಬ್ರಹ್ಮಾರವರ ಕೈಯಲ್ಲಿ ಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಶಿವ ಬಾಬಾರವರನ್ನು ಹಾರಿಸಿ ಬಿಡುತ್ತಾರೆ. ನಾನೇ ಹೇಳುತ್ತೇನೆ ಎಂದೇನು ಇವರು ಹೇಳುವುದಿಲ್ಲ. ಅಂದ್ರೆ ಬ್ರಹ್ಮ ಬಾಬಾ ಈ ಜ್ಞಾನವನ್ನ ನಾನೇ ಹೇಳುತ್ತೇನೆ ಅಂತ ಹೇಳ್ತಾ ಇಲ್ಲ. ಇವರ ಮೂಲಕ ತಂದೆ ಹೇಳುತ್ತಾರೆ ಈ ಯಜ್ಞ ತಪಸ್ಸು ಮೊದಲಾದವುಗಳಿಂದ ನಾನು ಸಿಗುವುದಿಲ್ಲ. ನಾನಂತೂ ನನ್ನ ಸಮಯದಲ್ಲಿ ಬರಬೇಕಾಗುತ್ತದೆ. ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ. ಯಾವ ರೂಪದಲ್ಲಿ ಬರುತ್ತಾರೋ ಏನೋ ಎಂದು. ಏನು ನಾಯಿಯ ರೂಪದಲ್ಲಿ ಬರುತ್ತಾರೆಯೇ? ಭಗೀರಥ ಎಂದು ಗಾಯನ ಮಾಡುತ್ತಾರೆ. ಹಾಗಾದರೆ ಅವಶ್ಯವಾಗಿ ಮನುಷ್ಯನದ್ದೇ ಆಗಿರುತ್ತದೆ ಅಲ್ಲವೇ? ನಾಯಿಯಲ್ಲಿ ಹೇಗೆ ಬರುತ್ತಾರೆ? ಕಾಡು ಪ್ರಾಣಿಗಳಂತಿದ್ದಾರೆ. ತಂದೆ ಹೇಳುತ್ತಾರೆ ನೀವು ಕಾಡು ಪ್ರಾಣಿಗಳಂತಿದ್ದೀರಿ ಅಲ್ಲವೇ? ಕೋತಿಗಿಂತಲೂ ಕಡೆಯಾಗಿದ್ದೀರಿ. ನೀವು ಹೇಳುತ್ತೀರಿ ಬಾಬಾ ಹೌದು ನಾವು ಕೋತಿಗಿಂತಲೂ ಕಡೆಯಾಗಿದ್ದೇವೆ. ಈಗ ತಂದೆ ಬಂದು ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಅದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳ ಮಾತುಗಳಾಗಿವೆ. ತಂದೆ ಹೇಳುತ್ತಾರೆ ಈ ರಾವಣನ ಮೇಲೆ ನೀವು ವಿಜಯ ಪಡೆಯುವುದರಿಂದ ನೀವು ದೇವತೆಗಳಾಗುತ್ತೀರಿ. ಅದೇ ಮನುಷ್ಯರು ದೇವತೆಗಳು, ಮತ್ತೆ ಅದೇ ಮನುಷ್ಯರು ಅಸುರರಾಗುತ್ತಾರೆ. ಈ ಲಕ್ಷ್ಮೀನಾರಾಯಣರೇ ಮತ್ತೆ 84 ಜನ್ಮಗಳನ್ನು ಪಡೆಯುತ್ತಾ ಈ ಕೋತಿಯ ಸಮಾನರಾಗುತ್ತಾರೆ. 84 ಜನ್ಮಗಳ ನಂತರ ಸರಿಯಾಗಿ ನಮ್ಮಂತೆ ಪ್ರಾಣಿ ಬುದ್ಧಿಯವರಾಗುತ್ತಾರೆ ಎಂದು ಈಗ ನಿಮಗೆ ಗೊತ್ತಿದೆ. ನಿಮಗಂತೂ ಈಗ ಜ್ಞಾನವಿದೆ. ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ತಂದೆಗೂ ಅದ್ಭುತ ಎನ್ನುತ್ತಾರೆ. ಯಾರು ಅದ್ಭುತ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೋ ಗಳಿಗೆಗೂ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ಮರೆತು ಬಿಡುತ್ತೇವೆ ಎಂದು. ಅರೆ ತಂದೆಯನ್ನು ಏಕೆ ಮರೆಯುತ್ತೀರಿ? ತಮ್ಮನ್ನಂತೂ ನೀವು ಆತ್ಮ ಎಂದು ತಿಳಿದುಕೊಳ್ಳಿ.
ಆತ್ಮಾಭಿಮಾನಿಗಳಾಗುವುದರಲ್ಲಿ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ಜ್ಞಾನದಲ್ಲಿ ಅಷ್ಟೊಂದು ಪರಿಶ್ರಮ ಇರುವುದಿಲ್ಲ. ಇವರು ತಂದೆಯೂ ಆಗಿದ್ದಾರೆ, ಟೀಚರ್ ಕೂಡ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ಸರಿ, ತಂದೆಯನ್ನು ಮರೆಯುತ್ತೀರಿ ಎಂದರೆ ಟೀಚರ್ ಅನ್ನಾದರೂ ನೆನಪು ಮಾಡಿರಿ. ಸುವರ್ಣ ಅವಕಾಶ ಇದಾಗಿದೆ. ಎಷ್ಟೊಂದು ಸುಲಭ ಮಾಡಿಕೊಡುತ್ತಾರೆ, ಆದರೂ ಬುದ್ಧಿಯಲ್ಲಿ ಕೂರುವುದಿಲ್ಲ. ಇದಕ್ಕೂ ಡ್ರಾಮಾ ಎನ್ನಲಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಬಹಳ ಕಾಲದ ನಂತರ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ತಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯಾ. ವರದಾನ: ಮನ್ಮನಾ ಭವ. ಮಾತೆಯರೇ, ಎಲ್ಲರೂ ನಷ್ಟಮೋಹಿಗಳಾಗಿದ್ದೀರಿ ತಾನೆ? ಯಾವಾಗ ತಂದೆಯೊಂದಿಗೆ ಸರ್ವ ಸಂಬಂಧಗಳನ್ನು ಬೆಸೆದುಕೊಂಡಿರೋ ಆಗ ಬೇರೆ ಯಾರಲ್ಲಾದರೂ ಮೋಹ ಇರಲು ಸಾಧ್ಯವೇ? ಸಂಬಂಧವಿಲ್ಲದೆ ಯಾರಲ್ಲೂ ಮೋಹ ಇರಲು ಸಾಧ್ಯವಿಲ್ಲ. ಸದಾ ಇದನ್ನು ನೆನಪಿಡಿ. ಯಾವಾಗ ಸಂಬಂಧವಿಲ್ಲವೋ ಆಗ ಮೋಹ ಎಲ್ಲಿಂದ ಬಂತು? ಮೋಹದ ಬೀಜವೇ ಸಂಬಂಧವಾಗಿದೆ. ಒಂದು ವೇಳೆ ಈಗಲೂ ಮೋಹವಿದ್ದರೆ ಏನನ್ನು ಕಡಿದುಕೊಂಡಿದ್ದೀರಿ, ಏನನ್ನು ಬೆಸೆದುಕೊಂಡಿದ್ದೀರಿ? ಎರಡೂ ಕಡೆ ಇದೆ ಎಂದು ಸಿದ್ಧವಾಗುತ್ತದೆ. ಹಾಗಾದರೆ ಆ ರೀತಿಯಂತೂ ಇಲ್ಲ ತಾನೆ? ಎಲ್ಲರೂ ನಷ್ಟಮೋಹರಾಗಿದ್ದೀರಿ ತಾನೆ? ಮತ್ತೆ ಎಂದಿಗೂ ದೂರು ನೀಡಬಾರದು. ಏನು ಮಾಡುವುದು? ಬಂಧನವಿದೆ, ಬಂಧನ ಕತ್ತರಿಸುತ್ತಿಲ್ಲ ಎಂದು. ಎಲ್ಲಿ ಮೋಹ ನಷ್ಟವಾಯಿತು ಆಗ ಸ್ಮೃತಿ ಸ್ವರೂಪರು ಸ್ವತಃ ಆಗುತ್ತೀರಿ. ಮತ್ತೆ ಕತ್ತರಿಸುತ್ತಿಲ್ಲ, ಅಳಿಯುತ್ತಿಲ್ಲ ಎಂಬ ಈ ಭಾಷೆ ಮುಗಿದು ಹೋಗುತ್ತದೆ. ಸರ್ವ ಪ್ರಾಪ್ತಿ ಸ್ವರೂಪರಾಗುತ್ತೀರಿ. ಸ್ಮೃತಿ ಸ್ವರೂಪ ಅರ್ಥಾತ್ ಮನ್ಮನಾಭವ ಆಗಿರುವವರು ಮನಸ್ಸಿನ ಬಂಧನಗಳಿಂದಲೂ ಮುಕ್ತರಾಗಿರುತ್ತಾರೆ. ತಂದೆಯೊಂದಿಗೆ ಸರ್ವ ಸಂಬಂಧಗಳನ್ನು ಬೆಸೆದುಕೊಂಡರೆ ಸದಾ ಮನ್ಮನಾಭವ ಆಗಿರುತ್ತೀರಿ ಮತ್ತು ಯೋಗಯುಕ್ತ ಬಂಧನ ಮುಕ್ತರಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.